ಸಿಹಿ ವಾತಾವರಣ ಹೊಂದಿದೆ. ಇದು ಬಳಸಿದ ನಂತರ ಏನಾದರೂ ಬಿಸಾಡಿದರೆ ಇದು ಕರಗಿ ಹೋಗ್ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಒಳಗೊಂಡಿದೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಕೇಳಿದರೆ, ಮಾಹಿತಿ ಖಜಾನೆಯ ಇವತ್ತಿನ ಗ್ರಾಮೀಣ ನೆನಪುಗಳು, ಗ್ರಾಮೀಣ ಪರಿಸರದಲ್ಲಿ ಬಳಸುವ ವಿವಿಧ ಉಪಕರಣಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಮತ್ತೊಂದು ವಿಶಿಷ್ಟ ಉಪಕರಣವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅದ್ಯಾವುದಪ್ಪ ಅಂದ್ರೆ ಗಾಡ. ಗಾಡ ಅಂದ ಕ್ಷಣ ನಿಮಗೆ ನೆನಪಾಗಬೇಕಾಗದ್ದು ಮೈಸೂರು ದಸರಾ. ಮೈಸೂರು ದಸರಾದಲ್ಲಿ ಪ್ರತಿ ಆನೆಯು ಕೂಡ ಒಂದು ವಿಶಿಷ್ಟವಾದಂತಹ ಒಂದು ರೂಪದಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆನೆಯ ಮೇಲೆ ಅಂಬಾರಿ ಇಡೋದಕ್ಕೂ ಮೊದಲು ಈ ಗಾಡ ಅಂತಕ್ಕಂತಹ ಉಪಕರಣವನ್ನ ಅದರ ಮೇಲೆ ಅಳವಡಿಸಲಾಗುತ್ತೆ. ಹಾಗಾದ್ರೆ ಗಾಡ ಅಂದ್ರೆ ಏನು, ಅದರ ಮಹತ್ವ ಏನು ಅನ್ನೋದನ್ನ ನೀವೆಲ್ಲರೂ ತಿಳ್ಕೋಬೇಕಲ್ವಾ? ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕೇಳಿ, ಹಾಗೆ ನಿಮ್ಮವರೊಂದಿಗೂ ಕೂಡ ಹಂಚಿಕೊಳ್ಳಿ. ಬನ್ನಿ, ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಪ್ರಮುಖವಾಗಿ ಮಾನವ ವಿಕಾಸದಲ್ಲಿ ಹಗ್ಗ ಹೊಸೆಯುವ ಸನ್ನಿವೇಶಗಳನ್ನ ಸರ್ವೇ ಸಾಮಾನ್ಯವಾಗಿ ಗಮನಿಸ್ತೇವೆ. ಹಗ್ಗ ಹೊಸೆಯತಕ್ಕಂತಹ ಪ್ರಸಂಗಗಳು ಗ್ರಾಮೀಣ ಪರಿಸರದಲ್ಲಿ ಸರಾಗವಾಗಿ ನಡೀತಕ್ಕಂತಹ ಸನ್ನಿವೇಶವನ್ನ ಗಮನಿಸ್ತೇವೆ. ಇದೇ ಪ್ರಕಾರವಾಗಿ ಗ್ರಾಮೀಣ ಪರಿಸರದಲ್ಲಿ ಇಂತಹ ಉಪಕರಣ ತನ್ನದೇ ಆದಂತಹ ನೆಲೆಗಟ್ಟಲ್ಲಿ ಮುನ್ನೆಲೆಗೆ ಬಂದಿದೆ. ಮಾನವನ ಇತಿಹಾಸದಿಂದಲೂ ಕೂಡ ಸಾಕಷ್ಟು ಇಂತಹ ಉಪಕರಣಗಳು ತಮ್ಮದೇ ಆದಂತಹ ಹೊಸ ಹೊಸ ಆವಿಷ್ಕಾರಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಚಕ್ರವನ್ನ ಬಳಸ್ತಕ್ಕಂತಹ ಮೊದಲೇ ಮನುಷ್ಯ ಅಂತಕ್ಕಂಥವನು ನಾರನ್ನ ಬಳಸಿಕೊಂಡು ಹಗ್ಗ ಹೊಸಿತಾ ಇದ್ದ ಅಂತಕ್ಕಂತಹ ಸನ್ನಿವೇಶಗಳನ್ನ ನಾವು ಇತಿಹಾಸದ ಪುಟಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಲವಾರು ರಾಜಮನೆತನಗಳು ಇದಕ್ಕೆ ಬೆಂಬಲ ನೀಡ್ತಾ ಇದ್ದಂತಹ ಸನ್ನಿವೇಶವನ್ನು ಕೂಡ ಪ್ರಮುಖವಾಗಿ ನೆನೆಯಬಹುದು. ಭಾರತದ ಹಲವಾರು ಪ್ರದೇಶಗಳಲ್ಲಿ ಹಗ್ಗ ಅಂತಕ್ಕಂಥದ್ದು ದೈನಂದಿನ ಚಟುವಟಿಕೆಗೆ ಬಹಳ ಅನಿವಾರ್ಯ. ವಿಶೇಷವಾಗಿ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಸಾಕಷ್ಟು ಜನ ಹಗ್ಗವನ್ನ ಬಳಸ್ತಕ್ಕಂಥದ್ದು, ತಮ್ಮ ದಿನನಿತ್ಯ ಜೀವನದಲ್ಲಿ ಹಗ್ಗದ ಮಹತ್ವವನ್ನ ತಿಳಿದು ಬಳಸ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ಕೂಡ ಪ್ರಮುಖವಾಗಿ ನೆನೆಯುತ್ತೇವೆ. ಈ ಎಲ್ಲ ಇತಿಹಾಸವನ್ನ ಗಮನಿಸಿದಾಗ ಹಗ್ಗ ಹೊಸೆಯತಕ್ಕಂತಹ ಈ ಸಾಧನವಾಗಿ ಗಾಡವನ್ನ ಗುರುತಿಸುತ್ತೆ. ಈ ಗಾಡ ಅಂತಕ್ಕಂತಹ ಉಪಕರಣ ಏನಿದೆ, ಇದು ಸರ್ವೇ ಸಾಮಾನ್ಯವಾಗಿ ಹಗ್ಗ ಹೊಸೆಯಲು ಬಳಸುತ್ತಿದ್ದಂತಹ ಒಂದು ಸಾಧನ. ಆದರೆ ಇಂದು ಮರೆಯಾಗುತ್ತಿರುವುದು ನಿಜಕ್ಕೂ ದುರಂತ. ಪ್ರಮುಖವಾಗಿ ಗಾಡ ಎಂಬುದು ಕೇವಲ ಒಂದು ಉಪಕರಣವಲ್ಲ, ಗ್ರಾಮೀಣ ಪರಿಸರದಲ್ಲಿ ಅಂದಿನ ಕಾಲದಲ್ಲಿ ಬಳಸುತ್ತಿದ್ದಂತಹ ಒಂದು ತಾಂತ್ರಿಕ ಸನ್ನಿವೇಶ. ಈ ಸನ್ನಿವೇಶದ ನಡುವೆ ನಾವು ಆರಂಭದಲ್ಲಿ ಗಾಡವನ್ನು ಮರದಿಂದ ತಯಾರು ಮಾಡುತ್ತಿದ್ದಂತಹ ಸನ್ನಿವೇಶವನ್ನ ಪ್ರಮುಖವಾಗಿ
ಗುರುತಿಸುತ್ತೇವೆ. ಆದರೆ ಕಾಲ ಕಳೆದಂತೆ ಇದು ಕಬ್ಬಿಣಕ್ಕೆ ಮಾರ್ಪಾಡುಗೊಂಡಿದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಮರದಿಂದ ಮಾಡಿದಂತಹ ಗಾಢ ಹೆಚ್ಚು ಬಾಳಿಕೆ ಬರುವುದಿಲ್ಲ ಅನ್ನುವಂತಹ ಉದ್ದೇಶದಿಂದ ಇದನ್ನು ಕಬ್ಬಿಣಕ್ಕೆ ಮಾರ್ಪಡಿಸಲಾಯಿತು. ಈ ಉಪಕರಣವು ಹಗ್ಗಗಳಿಗೆ ಏಕಕಾಲದಲ್ಲಿ ತಿರುಪು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ತಿರುಪು ನೀಡುವುದಂದರೆ ಒಸಿತಕ್ಕಂಥದ್ದು. ಅಂದರೆ ಈ ಹಗ್ಗ ಒಸಿತಕ್ಕಂಥದ್ದನ್ನು ನೀವು ಎಂದಾದರೊಮ್ಮೆ ನೋಡಿರಬಹುದು. ಆ ಒಸಿತಕ್ಕಂಥ ಸಂದರ್ಭದಲ್ಲಿ ಅದು ಸರಿಯಾದ ಆಕಾರಕ್ಕೆ ಬರಬೇಕು ಅಂದರೆ ಈ ತಿರುಪು ಹಾಕುವಂತಹ ಸನ್ನಿವೇಶವನ್ನು ಪ್ರಮುಖವಾಗಿ ನಾವು ಗುರುತಿಸುತ್ತೇವೆ. ಇನ್ನು ಈ ಗಾಢದ ಮುಖ್ಯ ಭಾಗ ಅಂದರೆ ಅದರ ಆಯತಾಕಾರ. ಇಲ್ಲಿ ಪ್ರಮುಖವಾಗಿ 3ರಿಂದ 6 ಕೊಂಡಿಗಳನ್ನು ಅಳವಡಿಸಲಾಗಿರುತ್ತದೆ. ಈ ಕೊಂಡಿಗಳ ಮೂಲಕ ಈ ಒಸೀತಕ್ಕಂತಹ ಕಾರ್ಯ ಪ್ರಾರಂಭವಾಗುವುದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇವುಗಳು ಎಲ್ಲವೂ ಕೂಡ ಸಮಾನವಾಗಿ ಇರುವಂತೆ ಜೋಡಿಸಲ್ಪಟ್ಟಿರುತ್ತದೆ. ಗೇರ್ ಅಥವಾ ಸಿಸ್ಟಮ್ಯಾಟಿಕ್ ಸಂದರ್ಭದ ರೀತಿಯಲ್ಲಿ ಇದನ್ನು ಅಳವಡಿಸಲಾಗಿರುತ್ತದೆ. ಪ್ರಮುಖವಾಗಿ ಇದಕ್ಕೆ ಒಂದು ಭಾಗದಲ್ಲಿ, ವಿಶೇಷವಾಗಿ ಬಲಭಾಗದಲ್ಲಿ ಅಳವಡಿಸಿರುವ ಒಂದು ಹ್ಯಾಂಡಲ್ ಅನ್ನು ತಿರುಗಿಸಿದಾಗ ಒಳಗಿರುವ ಎಲ್ಲ ಕೊಂಡಿಗಳು ಏಕಕಾಲದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸನ್ನಿವೇಶವನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ನೀವು ಹಗ್ಗ ಒಸೆಯತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ರೀತಿಯ ಉಪಕರಣವನ್ನು ಬಳಸಿಕೊಂಡು ಮಾಡ್ತಾ ಇದ್ದಂತಹ ಹಗ್ಗ ಒಸೆಯುವ ಕಾರ್ಯದಲ್ಲಿ ಈ ಒಂದು ಅವಕಾಶವನ್ನು ಅಂದಿನ ಕಾಲದಲ್ಲಿ ಕಾಣಬಹುದಾಗಿತ್ತು. ಆದರೆ ಇವತ್ತು ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು. ಎಲ್ಲವನ್ನೂ ಕೂಡ ಕರೆಂಟ್ ಸಿಸ್ಟಮ್ ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ. ಈ ಏಕರೂಪದ ತಿರುಗುವಿಕೆ ಅಂತಕ್ಕಂಥದ್ದೇನಿದೆ, ಇದು ಹಗ್ಗದ ಒಸೆಯುವಿಕೆಯಲ್ಲಿ ಗಟ್ಟಿತನವನ್ನು ತರೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ವಕ್ರ ರೀತಿಯಲ್ಲಿ ಉಂಟಾಗದಂತೆ ಏಕಕಾಲದಲ್ಲಿ ಎಲ್ಲ ಕೊಂಡಿಗಳು 6 ಕೊಂಡಿಗಳು ತಿರುಗುವ ರೀತಿಯ ವ್ಯವಸ್ಥೆಯನ್ನು ಇದರಲ್ಲಿ ಅಳವಡಿಸಲಾಗಿರುತ್ತೆ. ಇದರ ಮತ್ತೊಂದು ಉಪಕರಣ ಅಂದರೆ ಇದರಲ್ಲಿ ಅಳವಡಿಸಿರ್ತಕ್ಕಂಥ ಮತ್ತೊಂದು ಉಪಕರಣ ಅಂದರೆ ಟಿ ಆಕಾರದಲ್ಲಿರ್ತಕ್ಕಂಥ ಬೋರ್ ಕಡಿ ಅಂತಕ್ಕಂಥ ವ್ಯವಸ್ಥೆ. ಇದು ಹಗ್ಗದ ಮತ್ತೊಂದು ತುದಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಹಗ್ಗದ ಎರಡೂ ಭಾಗವೂ ಕೂಡ ಸರಿಯಾಗಿ ಒಸೆಯುವ ರೀತಿಯಲ್ಲಿ ಇದು ತಯಾರಾಗುತ್ತದೆ. ಇನ್ನು ಇದರ ನಾರುಗಳನ್ನು ಸರಿಪಡಿಸಲು ಬಳಸ್ತಕ್ಕಂಥ ಮತ್ತೊಂದು ಇದರ ಭಾಗ ಅಂದರೆ ತೋಡು ಅಥವಾ ಕರ್ಲ ಅಂತಕ್ಕಂಥದ್ದು. ಈ ಕರ್ಲ ಅಂತಕ್ಕಂಥ ಉಪಕರಣ ಏನಿದೆ, ಇದನ್ನು ಹಗ್ಗದ ನಡುವಿನಲ್ಲಿಟ್ಟು ಗಾಳಕದ ಕಡೆಗೆ ಚಲಿಸುವಂತೆ ಇದನ್ನು ಮಾಡಲಾಗುತ್ತೆ. ಇನ್ನು ಹಗ್ಗವನ್ನು ತಯಾರು ಮಾಡತಕ್ಕಂಥವರು ಕತ್ತಾಳೆ ಅಂತಕ್ಕಂತಹ ಗಿಡದ ನಾರುಗಳನ್ನು ಬಳಸಿಕೊಂಡು ಹಗ್ಗವನ್ನು ತಯಾರು ಮಾಡಲಾಗುತ್ತೆ. ಇದು ಸಾಮಾನ್ಯವಾಗಿ ಚಿತ್ರದುರ್ಗ, ಬಳ್ಳಾರಿ, ಧಾರವಾಡ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇನ್ನು ಇದನ್ನು ಪ್ರಮುಖವಾಗಿ ಹಿತ್ತಾಳೆ, ಕತ್ತಾಳೆಯ ಆ ಒಂದು ಗಿಡದಿಂದ ತೆಗೆದಂತಹ ನಾರನ್ನು ಮೊದಲಿಗೆ ನೂಲನ್ನಾಗಿ ರೂಪಿಸಿಕೊಳ್ಳಬೇಕು. ಎಲ್ಲ ನೂಲುಗಳು ಸಮವಾಗಿರುವಂತೆ ನೋಡಿಕೊಳ್ಳಬೇಕು. ನಂತರದಲ್ಲಿ ಈ 3 ವ್ಯಕ್ತಿಗಳು ಸೇರಿಕೊಂಡು ಈ ಹಗ್ಗ ಒಸೆಯುವ ಸನ್ನಿವೇಶಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಗ್ರಾಮೀಣ ಪರಿಸರದಲ್ಲಿ ಸಾಮಾನ್ಯವಾಗಿ ಈ ಹಗ್ಗ ಒಸೆಯತಕ್ಕಂಥವರು ಒಂದೊಂದು ಸಮುದಾಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡೋದ್ರ ಜೊತೆಗೆ ಆ ಸಮುದಾಯದವರು ಮಾತ್ರ ಈ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂತಹ ವಿಚಿತ್ರವಾದ ನಂಬಿಕೆ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ. ಅದರಲ್ಲಿ ಮಾತಂಗಿ ಅಂತಕ್ಕಂತಹ ಒಂದು ಸಮುದಾಯದ ಕೊಡುಗೆಯನ್ನು ಈಗ ನೋಡೋಣ. ಮಾತಂಗ ಅಂತಕ್ಕಂತಹ ಸಮುದಾಯದವರು ಬೆಳಗಾವಿ ಹಾಗೂ ಉತ್ತರ ಕನ್ನಡದಂತಹ ಪ್ರದೇಶಗಳಲ್ಲಿ
ಸಾಕಷ್ಟು ಕಾಲದಿಂದ ತಲೆತಲೆಮಾರುಗಳಿಂದ ಈ ಒಂದು ಪರಂಪರೆಯನ್ನ, ಹಗ್ಗ ಹೊಸೆಯುವ ಪರಂಪರೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ. ಇನ್ನು ಮಳೆಗಾಲದ ನಂತರ ತಮಿಳುನಾಡಿನಿಂದ ಇಲ್ಲಿಗೆ ಬರುವ ಕೆಲವು ಕುಟುಂಬಗಳು ರೈತರ ಬೇಲಿಯನ್ನು ಉಚಿತವಾಗಿ ಸ್ವಚ್ಛಗೊಳಿಸುವುದರ ಜೊತೆಗೆ ಕತ್ತಾಳೆಯಿಂದ ಬರುವ ಅಂದರೆ ಆ ಬೇಲಿಯಿಂದ ಬರುವ ಕತ್ತಾಳೆಯನ್ನ ಬಳಸಿಕೊಂಡು ನಾರು ಉತ್ಪಾದಿಸುವ ಘಟಕವನ್ನು ಕೂಡ ಅಲ್ಲಲ್ಲಿ ಸ್ಥಾಪಿಸಿಕೊಳ್ಳುವಂತಹ ಸನ್ನಿವೇಶವನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಅಂದರೆ ತಮಿಳುನಾಡು ಭಾಗದಿಂದನೂ ಕೂಡ ಇಲ್ಲಿಗೆ ವಲಸೆ ಬರ್ತಕ್ಕಂತಹ ಸಂಭವವನ್ನು ಕೂಡ ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸುತ್ತೇವೆ. ಇನ್ನು ಹಗ್ಗ ಹೊಸೆಯುವ ಸನ್ನಿವೇಶದಲ್ಲಿ ಮಹಿಳೆಯರ ಪಾತ್ರವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಪ್ರಮುಖವಾಗಿ ಮಹಿಳೆಯರು ನಾರನ್ನು ಬೇರ್ಪಡಿಸುವುದು, ಒಣಗಿಸುವುದು, ನೆನೆಸುವುದು, ಈ ಎಲ್ಲ ಕೆಲಸಗಳನ್ನು ಕೂಡ ವಿಶೇಷವಾಗಿ ಮಹಿಳೆಯರೇ ಹೆಚ್ಚಾಗಿ ಮಾಡುವುದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಆಧುನಿಕತೆ ಬೆಳೆದಂತೆ ಇಂದು ಇದು ಹಗ್ಗ ಹೊಸೆಯುವ ಯಂತ್ರಗಳು ಆಧುನಿಕಗೊಂಡಿದೆ. ಇಲ್ಲಿ ಪ್ರಮುಖವಾಗಿ ಎಲ್ಲವೂ ಕೂಡ ಒಂದು ಪ್ರಕಾರವಾಗಿ ಅಂದರೆ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಿದ್ದಂತಹ ಈ ಉಪಕರಣದ ಮಹತ್ವ ಇಂದು ಕಳೆದುಕೊಳ್ತಾ ಇದೆ. ವಿದ್ಯುತ್ ಚಾಲಿತ ಯಂತ್ರಗಳು ಇದರ ಜಾಗವನ್ನ ಆವರಿಸಿಕೊಳ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯ ಜೀವನವನ್ನೇ ಕಸಿದುಕೊಳ್ತಾ ಇದೆ. ಇದನ್ನೇ ನಂಬಿಕೊಂಡು ಎಷ್ಟೋ ಜನ ಗ್ರಾಮೀಣ ಪರಿಸರದಲ್ಲಿ ಬದುಕ್ತಾ ಇರ್ತಾರೆ. ಅಂತಹ ಜನರಿಗೆ ಇದು ಒಂದು ಮಾರಕವಾಗುವಂತಹ ಸ್ಥಿತಿ ಬಂದೊದಗಿರೋದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಇವುಗಳು ಗಂಟೆಗೆ 125ರಷ್ಟು ಹಗ್ಗವನ್ನು ಹೊಸೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಹಗ್ಗದ ದಪ್ಪ ಹಾಗೂ ಸಣ್ಣವನ್ನು ಅದರ ಅವಶ್ಯಕತೆಗೆ ಅನುಗುಣವಾಗಿ ಬದಲಾಯಿಸಿಕೊಳ್ಳುವ ವ್ಯವಸ್ಥೆಯನ್ನು ಕೂಡ ಇದು ಹೊಂದಿದೆ. ಇನ್ನು ಆಧುನಿಕತೆ ಬೆಳೆದಂತೆ ನೈಲಾನ್ ಹಗ್ಗಕ್ಕೆ ಬೇಡಿಕೆ ಹೆಚ್ಚುತ್ತಾ ಇದೆ. ನೈಲಾನ್ ಹಗ್ಗ ಹಗುರವಾಗಿದೆ. ಹಗುರವಾಗಿದ್ದರೂ ಕೂಡ ಈ ಜಾನುವಾರುಗಳನ್ನ ಕಟ್ಟೋದಕ್ಕೆ ನೈಸರ್ಗಿಕವಾಗಿ ಸಿಗುವಂತಹ ಹಗ್ಗವೇ ಬಹಳ ಶ್ರೇಷ್ಠ ಅಂತಕ್ಕಂಥದ್ದು ತಜ್ಞರು ಹೇಳ್ತಕ್ಕಂತಹ ಅಭಿಪ್ರಾಯ. ಅಂದರೆ ನೈಲಾನ್ ಹಗ್ಗ ಸ್ವಲ್ಪ ಹಗುರವಾಗಿದ್ರೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಬೋದು ಜಾನುವಾರುಗಳಿಗೆ. ಬದಲಾಗಿ ಈ ಕಿತ್ತಾಳೆ, ಹತ್ತಾಳೆ ಅಂತಕ್ಕಂತಹ ಈ ಗಿಡದಿಂದ ತಯಾರು ಮಾಡ್ತಕ್ಕಂಥದ್ದು ಅಥವಾ ಈ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಈ ಹಗ್ಗದಿಂದ ಒಂದು ವ್ಯವಸ್ಥಿತವಾದಂಥ ಸ್ಥಿತಿಯಲ್ಲಿ ಜಾನುವಾರುಗಳಿಗೆ ಒಂದು ಆರಾಮದಾಯಕ ಸ್ಥಿತಿಯನ್ನು ತರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಇತ್ತೀಚಿನ ಬದಲಾವಣೆಗಳಿಂದ ಪ್ಲಾಸ್ಟಿಕ್ ಹಗ್ಗಗಳು ಮತ್ತಿತರ ಹಗ್ಗಗಳು ಬಂದಿದೆ. ಮಾರುಕಟ್ಟೆಯಲ್ಲಿ ಕತ್ತಾಳೆಯ ಹಗ್ಗ ಹೆಚ್ಚಾಗಿ ಬಳಕೆಯಲ್ಲಿಲ್ಲ. ಯಾಕಂದ್ರೆ ಗ್ರಾಮೀಣ ಪರಿಸರದಲ್ಲಿ ತಯಾರು ಮಾಡ್ತಕ್ಕಂಥವರು ಕೂಡ ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ಎಲ್ಲವೂ ಕೂಡ ಆಧುನಿಕತೆಯಿಂದ ನಮಗೆ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂಥ ಇಂಥ ಉಪಕರಣಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ. ಇದನ್ನು ಹೇಳ್ಕೊಡ್ತಕ್ಕಂಥವ್ರು ಯಾರೂ ಇಲ್ಲ. ಇದನ್ನು ಕರೀತಕ್ಕಂಥವರು ಕೂಡ ಯಾರು ಇಲ್ಲದೆ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸವಾಲಿನ ಸಂಗತಿಯಾಗಿದೆ. ಇನ್ನು ಇಲ್ಲಿ ಸವಾಲುಗಳನ್ನ ಗಮನಿಸ್ತಾ ಹೋದಂತೆ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಕಲಿತಕ್ಕಂಥವರಿಲ್ಲ. ಇನ್ನು ಕಡಿಮೆ ಆದಾಯ, ಹಾಗೆ ಮಧ್ಯವರ್ತಿಗಳ ಹಾವಳಿ, ಇವೆಲ್ಲದರಿಂದಾಗಿ ಹಗ್ಗ ಹೊಸೆಯುವ ಸಂಸ್ಕೃತಿ ಇಂದಿಗೆ ನಾಶವಾಗ್ತಾ ಇರತಕ್ಕಂಥದ್ದು ಅಥವಾ ಅಂಚಿಗೆ ತಳ್ಳಲ್ಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ವಿಷಯ. ಇನ್ನು ಕತ್ತಾಳೆಯಿಂದ ತಯಾರು ಮಾಡತಕ್ಕಂತಹ ಈ ಹಗ್ಗಗಳು ಪರಿಸರ ಸ್ನೇಹಿ ವಾತಾವರಣ ಹೊಂದಿದೆ. ಇದು ಬಳಸಿದ ನಂತರ ಏನಾದರೂ ಬಿಸಾಡಿದರೆ ಇದು ಕರಗಿ ಹೋಗ್ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಒಳಗೊಂಡಿದೆ. ಆದರೆ ಪ್ಲಾಸ್ಟಿಕ್ ಹಗ್ಗಗಳು ಕರಗಿ ಹೋಗದೆ ಹಾಗೆಯೇ ಉಳಿದು ಬಿಡತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದರಲ್ಲಿ ದಿಂಬನ್ನು ತಯಾರು ಮಾಡಲಾಗುತ್ತೆ. ಹಾಗೆ ಇದು ಪ್ರಮುಖವಾಗಿ ಆನೆಯ ಮೇಲ್ಭಾಗದಲ್ಲಿ ಇದನ್ನ ಅಂಬಾರಿಯನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ
ಇದನ್ನು ಕಟ್ಟೋದಕ್ಕೆ, ಅಂಬಾರಿಯನ್ನು ಕಟ್ಟೋದಕ್ಕೂ ಕೂಡ ಈ ಒಂದು ಹಗ್ಗವನ್ನು ಬಳಸ್ತಾ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಈ ಹಗ್ಗ ಅಲ್ಲಲ್ಲಿ ತಯಾರು ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ಕೂಡ ನಮಗೆ ನೆನಪು ಮಾಡುತ್ತೆ. ಅಂದರೆ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಗ್ರಾಮೀಣ ಪರಿಸರದಲ್ಲಿ ತಯಾರು ಮಾಡ್ತಾ ಇದ್ರು. ಈಗ ಆಧುನಿಕ ಯಂತ್ರ ಬಂದಾಗ ಎಷ್ಟೋ ಜನ, ಒಂದಿಷ್ಟು ಸಮುದಾಯದವರು ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಒಂದಿಷ್ಟು ಕಾಸು ಬರುತ್ತೆ, ದುಡ್ಡು ಬರುತ್ತೆ ಅನ್ನುವಂತಹ ಉದ್ದೇಶದಿಂದ ಇದನ್ನು ಅಲ್ಲಲ್ಲಿ ಕೆಲವು ಪ್ರದೇಶಗಳಲ್ಲಿ ಹೊಸತಾ ಇರತಕ್ಕಂಥದ್ದನ್ನು ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ ಗಮನಿಸುತ್ತೆ. ಎಷ್ಟೇ ಆಧುನಿಕತೆ ಬಂದರೂ ಕೂಡ ಮನುಷ್ಯ ಅಂತಕ್ಕಂಥವನು ತನ್ನದೇ ಆದಂತಹ ಕೈಗಳ ಮೂಲಕ ಹೊಸೆದ ಹಗ್ಗ ನಿಜಕ್ಕೂ ಕೂಡ ಬಲವಾಗಿರುತ್ತೆ. ಆ ಬಲ ಎಂದಿಗೂ ಕೂಡ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸೋದ್ರ ಜೊತೆಗೆ ಆ ಹಗ್ಗದ ಒಂದು ಮಹತ್ವವನ್ನು ಕೂಡ ನಮಗೆ ತಿಳಿಸುತ್ತೆ. ನೈಸರ್ಗಿಕವಾಗಿ ಕತ್ತಾಳೆಯ ಮೂಲಕ ಸಿಗುವ ಈ ಹಗ್ಗವನ್ನು ಪ್ರತಿಯೊಬ್ಬರು ಬಳಸಿ, ಉಳಿಸಿ, ಹಾಗೆ ಗಾಢವನ್ನು ಬಳಸುವ ಪ್ರಯತ್ನವನ್ನು ನಾವು ಇನ್ನಾದರೂ ಮಾಡಬೇಕಿದೆ. ಕೇಳಿದರೆ ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.